ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ ಸಮಸ್ಯೆ. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರ ಏಕಾಂಗಿ ಹೋರಾಟ. ಇನ್ನು BY ವಿಜೇಂದ್ರ ಅವರ ವಿಷಯಕ್ಕೆ ಬರೋದಾದ್ರೆ, ಯತ್ನಾಳ್ ಜೊತೆಯಲ್ಲಿ ಪ್ರತಾಪ್ ಸಿಂಹ ಅವರ ಇವರಿಬ್ಬರ ಹಾವಳಿ ನಡುವೆ ಇಲ್ಲಿ BY ವಿಜೇಂದ್ರ ಅವರಿಗೆ ದಿಕ್ಕಿಲ್ಲ ದೆಸೆ ಇಲ್ಲದಂತಾಗಿದೆ. ಇನ್ನು ಕಾಂಗ್ರೆಸ್ನಲ್ಲಿ ಕೇಳಬೇಕೆ, ದಿನಕ್ಕೊಂದು ಕ್ರಾಂತಿಯ ಮಾತುಗಳು ಆಡ್ತಲೇ ಬರ್ತಾ ಇದ್ದಾರೆ. ಸೊ ಈ ಎಲ್ಲದಕ್ಕೂ ಒಂದು ಸ್ಪಷ್ಟ ಚಿತ್ರಣ ಬರಬೇಕು ಅಂದ್ರೆ ಬಿಹಾರದ ಚುನಾವಣೆ ನಂತರ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ. ಏನಾಗಲಿದೆ ರಾಜ್ಯ ರಾಜಕೀಯದಲ್ಲಿ ಅಂತಹ ಬಹುದೊಡ್ಡ ಬದಲಾವಣೆ? ನಿಜಕ್ಕೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಜೊತೆಯಲ್ಲಿ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ಅಥವಾ ಇಲ್ಲಿ ಯತ್ನಾಳ್ ಅವರ ಕೈ ಮೇಲುಗೈ ಆಗುತ್ತಾ? BSY ಯಡಿಯೂರಪ್ಪನವರಿಗೆ ಸೋಲಾಗುತ್ತಾ? ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಮುಖ್ಯವಾದಂಥ ವಿಚಾರಕ್ಕೆ ಬರೋದಾದ್ರೆ ನೋಡಿ ಸ್ನೇಹಿತರೆ, ಈಗ ಬಿಹಾರದ ಚುನಾವಣೆ ಇದೆಯಲ್ಲ, ಇಡೀ ರಾಷ್ಟ್ರ ರಾಜಕಾರಣ ಈ ಒಂದು ಬಿಹಾರದ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂಥದ್ದು. 243 ವಿಧಾನಸಭಾ ಚುನಾವಣೆಗಳೇ 243 ಕ್ಷೇತ್ರಗಳಿಗೆ ಇದೇ 6 ಮತ್ತು 11ನೇ ತಾರೀಕಿನಂದು 2 ಹಂತದಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯಲಿದೆ. ನಂತರ 14ನೇ ತಾರೀಕು, ನವೆಂಬರ್ 14ನೇ ತಾರೀಕು ಬಿಹಾರದ ಚಿತ್ರಣ, ಬಿಹಾರದ ರಾಜ್ಯದ ಆ ಒಂದು ಚಿತ್ರಣ, ಯಾರು ಅಧಿಕಾರಕ್ಕೆ ಬರ್ತಾರೆ ಎನ್ನುವಂತಹ ಸ್ಪಷ್ಟ ಚಿತ್ರಣ 14ನೇ ತಾರೀಕು ಗೊತ್ತಾಗುತ್ತೆ. ಈ ಒಂದು ಬಿಹಾರದ ರಿಸಲ್ಟ್ ಇದೆಯಲ್ಲ, ಕೇವಲ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ರಾಷ್ಟ್ರ ರಾಜಕಾರಣದ ಒಂದು ದಿಕ್ಕನ್ನು ಸೂಚಿಸಬಲ್ಲ ಒಂದು ರಿಸಲ್ಟ್ ಇದು ಬಿಹಾರದ ಚುನಾವಣೆ ಅಂತ, ಬಿಹಾರದ ಚುನಾವಣೆಯ ಒಂದು ರಿಸಲ್ಟ್ ಅಂತ ಹೇಳ್ಬೋದು. ಈಗ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ನಮ್ಮ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೂ ಮುಂಚೆ ಇಲ್ಲಿ ಬಿಹಾರದಲ್ಲಿ ಚುನಾವಣೆ ಹಣೆಬರಹ ಏನಾಗ್ಬೋದು, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಸಮೀಕ್ಷೆಗೆ ಏನು ಹೇಳಿದೆ ಅನ್ನೋದನ್ನ ಕ್ವಿಕ್ ಆಗಿ ಹೇಳೋದಾದ್ರೆ ಇಲ್ಲಿ ನೋಡಿ, BJP ಜೊತೆಯಲ್ಲಿ JDU ಇಲ್ಲಿ ಸಮ್ಮಿಶ್ರ ಮಾಡ್ಕೊಂಡಿರೋದ್ರಿಂದ ಅಂದರೆ NDAಗೆ ಸುಮಾರು 150ರಿಂದ 160 ಸೀಟ್ಗಳು ಬರುವಂತಹ ಲಕ್ಷಣಗಳು ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಜೊತೆಯಲ್ಲಿ ಮಹಾಮೈತ್ರಿಕೂಟಕ್ಕೆ 70ರಿಂದ 80 ಸೀಟ್ಗಳಿಗಷ್ಟೇ ತೃಪ್ತಿ ಪಟ್ಕೊಳ್ಬೇಕು ಮಹಾಮೈತ್ರಿಕೂಟಕ್ಕೆ. ಇನ್ನು ಇತರೆ 9 ಮತ್ತು 9ರಿಂದ 12 ಸೀಟ್ಗಳು ಬರುವಂತಹ ಲಕ್ಷಣಗಳಿದೆ ಎನ್ನುವಂಥ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ BJP ಮತ್ತು JDU ಸಮ್ಮಿಶ್ರ ಇದೆಯಲ್ಲ, ಹಾಗಾಗಿ ಬಹುತೇಕ NDA ಇಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಲಕ್ಷಣ ಇದೆ. ಇನ್ನು RJD ಮತ್ತು ಕಾಂಗ್ರೆಸ್ ಅಲ್ಪ ಮತಕ್ಕೆ ಇಲ್ಲಿ ತೃಪ್ತಿ ಪಟ್ಕೊಳ್ಬೇಕು ಎನ್ನುವಂಥ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಇಲ್ಲಿ ಬಹುತೇಕ NDA ಇಲ್ಲಿ ಅಧಿಕಾರ ಹಿಡಿಯುತ್ತೆ. ಈ ಒಂದು ಒಟ್ಟಾರೆ ಸಮೀಕ್ಷೆ ಏನೇ ಹೇಳಿದ್ರು ಕೂಡ ಒಂದು ಸ್ಪಷ್ಟ ಒಂದು ನಿಲುವಿಗೆ ಅಥವಾ ಒಂದು ಸ್ಪಷ್ಟ ಚಿತ್ರಣಕ್ಕೆ ನಾವು ಇದೇ ನವೆಂಬರ್ 14ರವರೆಗೂ ಕಾಯಬೇಕಾಗುತ್ತೆ. ಯಾಕಂದರೆ 2 ಹಂತದಲ್ಲಿ 6 ಮತ್ತು 11ನೇ ತಾರೀಕು 2 ಹಂತದಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ. 14ನೇ ತಾರೀಕು ರಿಸಲ್ಟ್ ಹೊರಬೀಳುತ್ತೆ. ಅವತ್ತು ಇಡೀ ರಾಷ್ಟ್ರ ರಾಜಕಾರಣದ ಒಂದು ದಿಕ್ಕನ್ನು ಸೂಚಿಸಬಲ್ಲ ಒಂದು ರಿಸಲ್ಟ್ ಈ ಒಂದು ಬಿಹಾರ ಚುನಾವಣೆ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಬಿಹಾರದ ಚುನಾವಣೆ ನಮ್ಮ ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ನೋಡಿ, ಇಲ್ಲಿ CM ಸಿದ್ದರಾಮಯ್ಯನವರು ಔತಣಕೂಟಕ್ಕೆ ಇಡೀ ಸಚಿವ ಸಂಪುಟ ಸಚಿವರನ್ನ ಔತಣಕೂಟಕ್ಕೆ ಕರೀತಾರೆ. ಔತಣಕೂಟದಲ್ಲಿ ಬಹುತೇಕ ಎಲ್ಲರೂ ಕೂಡ ರಾಜಕೀಯ ಪಂಡಿತರು ಅಂದ್ಕೊಂಡಿದ್ರು ಇಲ್ಲಿ ಮುಖ್ಯಮಂತ್ರಿ ಹಂಚಿಕೆಯ ಬಗ್ಗೆ ಮಾತನಾಡ್ಬೋದಾ, DK ಶಿವಕುಮಾರ್ ಅವ್ರಿಗೆ ಏನಾದರೂ 2.5 ವರ್ಷ ಆಗ್ತಾ ಇದೆಯಲ್ಲ, DK ಶಿವಕುಮಾರ್ ಅವ್ರಿಗೆ ಏನಾದರೂ ಇಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೋದಾ, CM ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಹೈಕಮಾಂಡ್ ಏನಾದರೂ ಸೂಚನೆ ಮೇರೆಗೆ ಇವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೋದಾ, ಜೊತೆಯಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಆಗ್ಬೋದಾ, ಈ ಹಳೆ ಸಚಿವರಿಗೆ ಕೋಕ್ ನೀಡಿ ಹೊಸ ಸಚಿವರಿಗೆ ಅವಕಾಶ ಕೊಡ್ಬೋದು, ಈ ರೀತಿಯ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಎಲ್ಲಿ ಈ CM ಅವರು ಕರೆದಂಥ ಈ ಒಂದು ಔತಣಕೂಟದಲ್ಲಿ, ಸಚಿವರನ್ನು ಕರೆದಂಥ ಈ ಒಂದು ಔತಣಕೂಟದಲ್ಲಿ ಇಂತಹ ಎಲ್ಲ ಬೆಳವಣಿಗೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ರಾಜಕೀಯ ಪಂಡಿತರು ಇದ್ದರು. ಬಟ್ ಇಲ್ಲೆಲ್ಲವನ್ನು ಕೂಡ ತಲೆ ಕೆಳಗಾಗಿ ಈಗ ಅಲ್ಲಿ ನಡೆದಿರುವಂಥ ಚರ್ಚೆ ಏನು ಎನ್ನುವಂಥ ಅಲ್ಲಿಂದ ಬರ್ತಾ ಇರುವಂಥ ಮಾಹಿತಿ ಏನೆಂದರೆ, ಅಲ್ಲಿ ನಡೆದಿರುವಂಥ ಚರ್ಚೆ ಏನು ಅಂದರೆ ಕೇವಲ ಬಿಹಾರದ ಚುನಾವಣೆ ಕುರಿತು ಮಾತ್ರ ಅಲ್ಲಿ ಚರ್ಚಿಸಲಾಗಿದೆ. ಯಾವುದೇ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ನಡೆದಿಲ್ಲ, CM ಬದಲಾವಣೆ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆದಿಲ್ಲ. ಹಾಗಾಗಿ ಇಲ್ಲಿ 2ನೇ ಬಾರಿಗೆ DK ಶಿವಕುಮಾರ್ ಅವ್ರಿಗೆ ನೋಡಿ, ಇಲ್ಲಿ ರಾಜಣ್ಣವರೇ ಈ ಕ್ರಾಂತಿಗೆ ಕಿಚ್ಚನ್ನು ಹೊತ್ತಿಸಿದ್ದು. ನವೆಂಬರು, ಅಕ್ಟೋಬರು, ಆಗಸ್ಟು ಕ್ರಾಂತಿ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತೇಳಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವ್ರಿಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ದೊಡ್ಡ ಕನಸು. ಜೊತೆಯಲ್ಲಿ ನೋಡಿ, ಅಲ್ಲಿ JP ಪಾರ್ಕ್ನಲ್ಲಿ ಆದಂಥ ಒಂದು ಮುನಿರತ್ನಂ ನಾಯ್ಡು ಜೊತೆಯಲ್ಲಿ DK ಶಿವಕುಮಾರ್ ಅವರ ನಡುವೆ ಆದಂಥ ಒಂದು ಟೋಪಿ ಕಾಳಗ ಇದೆಯಲ್ಲ, ಇದು ಕೂಡ DK ಶಿವಕುಮಾರ್ ಅವರ ಒಂದು ರೀತಿ ಡಿಸ್ಟರ್ಬ್ ಮಾಡ್ತು ಅನ್ನುವಂಥ
ಅನ್ನುವಂಥ ವಿಶ್ಲೇಷಣೆಗಳನ್ನು ರಾಜಕೀಯ ಪಂಡಿತರು ಕೊಟ್ಟರು. ಬಟ್ ಡಿ ಕೆ ಶಿವಕುಮಾರ್ ಅವರು ಜೊತೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಕೂಡ ಮುಂದೆ ಹೋಗ್ತಾನೆ ಇದೆ. ಈ ಬಾರಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೆ ಹೋದಂಥ ಪಕ್ಷದಲ್ಲಿ ಮುಂದಿನ ವರ್ಷ ಅಂದರೆ ಮುಂದಿನ ಚುನಾವಣೆ 2028ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಪಕ್ಷ ಎಷ್ಟು ಸೀಟ್ ಗಳಿಸುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ರಾಜಕೀಯ ಒಂದು ರೀತಿ ಏನು ಮುತ್ಸದಿ ಎಚ್ ಡಿ ದೇವೇಗೌಡರು ಸಾಹೇಬರು ಮೊನ್ನೆ ಮಾಡಿದಂಥ ಕಳೆದ ಬಾರಿ ಮಾಡಿದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ, JDS ಪಕ್ಷ ಎಷ್ಟು ಸಂಖ್ಯೆಗಳನ್ನು ತೆಗೆದುಕೊಳ್ಬೋದು, ಎಷ್ಟು ಟಾರ್ಗೆಟ್ ಇದೆ ಅನ್ನೋ ಬಗ್ಗೆ ಹೇಳ್ತಾರೆ. ಬಟ್ ಹಿಂಗೆ BJP ಮತ್ತು JDS ಏನಾದರೂ ಚುನಾವಣೆಯನ್ನು ಹೊಂದಾಣಿಕೆ ಮಾಡಿಕೊಂಡು ಮೈತ್ರಿ ಮಾಡಿಕೊಂಡು ಹೆದರಿಸಿದ್ದೆ ಆದಲ್ಲಿ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಧೂಳಿಪಟ ಆಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸು ಒಂದು 50-60 ಸೀಟ್ಗೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಹಂಗೆ ನೋಡೋದಾದರೆ ಈ ಮೈತ್ರಿ ಪಕ್ಷದಿಂದ ಅಂದರೆ BJP ಮತ್ತು JDS ಆಗೊಮ್ಮೆ ಮೈತ್ರಿ ಮುಂದುವರೆದೇ ಆದಲ್ಲಿ 150ರಿಂದ 160 ಸೀಟುಗಳು ಬರುವಂಥ ಚಾನ್ಸಸ್ಗಳು ಬಹುತೇಕ ಇದೆ ಎನ್ನುವಂಥ ವಾದಗಳನ್ನು ರಾಜಕೀಯ ಪಂಡಿತರು ಇಡ್ತಾ ಇರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಮುಖ್ಯಮಂತ್ರಿಯಾಗಿ ಏನಾದರೂ ಅವ್ರ ಅಧಿಕಾರ ವಹಿಸ್ಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಅವರ ಹಣೆ ಬರಹದಲ್ಲಿ ಮುಂದೆ ಯಾವ ಸಂದರ್ಭದಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ ಎನ್ನುವಂಥ ವಾದಗಳನ್ನು ರಾಜಕೀಯ ಪಂಡಿತರು ಇಡ್ತಾ ಇರುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ನವೆಂಬರ್ವರೆಗೂ ನಾನು ಸೈಲೆಂಟಾಗಿರ್ತೀನಿ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಖಾಸಗಿ ವಾಹಿನಿಗೆ ಸಂದರ್ಶನ ನೀಡಿದಂಥ ಸಂದರ್ಭದಲ್ಲಿ ಮುನಿರತ್ನಂ ಅಂತವರಾದರೂ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ನಮ್ಮ ಪಕ್ಷದ ಒಳಗಿರುವಂಥ ಆ ಬೆಳವಣಿಗೆ ನನ್ನನ್ನು ಯಾವುದು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ, ನಾನು ಡಿಸ್ಟರ್ಬ್ ಆಗೋದೇ ಇಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಯಾಕಂದರೆ ನಾನು ತುಂಬ ತಾಳ್ಮೆಯಿಂದ ಇರ್ತೀನಿ, ನವೆಂಬರ್ ಅಂತ್ಯದವರೆಗೂ ಕೂಡ ನಾನು ತಾಳ್ಮೆಯಿಂದ ಇರ್ತೀನಿ ಎನ್ನುವಂಥ ಮಾತುಗಳನ್ನು ಹೇಳ್ತಾರಲ್ಲ. ನವೆಂಬರ್ ಅಂತ್ಯದವರೆಗೂ ಅಂತಂದರೆ ಕೇಳಿ 14ನೇ ತಾರೀಕು ಬಿಹಾರ ರಿಸಲ್ಟ್ ಇದೆ. ಅದಕ್ಕೆ ನಾವು ಹೇಳಿದ್ದು ಬಿಹಾರ ರಿಸಲ್ಟ್ ನಂತರ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ. ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, JDSನಲ್ಲೂ ಕೂಡ ಹೌದು. JDSನಲ್ಲಿ ಒಂದು ರೀತಿ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ ಸಮಸ್ಯೆ ನಡುವೆ ಇದೀಗ ಅವರ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಚುನಾವಣೆ ಈಗಾಗಲೇ ಒಂದು ರೌಂಡ್ ಇಡೀ ರಾಜ್ಯ ಪ್ರವಾಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ಬಂದಿದ್ದಾರೆ. ಜನರೊಂದಿಗೆ ಜನತಾದಳ ಎನ್ನುವಂಥ ಒಂದು ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಇಡೀ ರಾಜ್ಯವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಸುತ್ಕೊಂಡ್ಬಂದಿದ್ದಾರೆ. ಪಕ್ಷ ಸಂಘಟನೆಗೆ ಅವರೇ ಒತ್ತು ಕೊಡ್ತಾ ಇದ್ದಾರೆ. ಅನಾರೋಗ್ಯದ ಸಮಸ್ಯೆ ಕುಮಾರಣ್ಣವ್ರಿಗೆ. ಹಂಗಾಗಿ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಏಕಾಂಗಿ ಹೋರಾಟ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇನ್ನು BJPಯ ಹಣೆ ಬರಹ ಏನಾಗುತ್ತೆ ಅಂತ ನೋಡೋದಾದರೆ ಇಲ್ಲಿ BJP ಕೂಡ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. JDSನಲ್ಲಿ ಹೆಂಗೆ ಎಲ್ಲವೂ ಕೂಡ ಸರಿ ಇಲ್ಲ, ಕಾಂಗ್ರೆಸ್ನಲ್ಲಿ ಹೇಗೆ ದಿನಕ್ಕೊಂದು ಕ್ರಾಂತಿಗಳ ಸ್ಟೇಟ್ಮೆಂಟ್ಗಳು ಸಚಿವರು ಶಾಸಕರುಗಳು ಕೊಡ್ತಾರಲ್ಲ, ಅದೇ ರೀತಿ ರಾಷ್ಟ್ರೀಯ ಪಕ್ಷ ಒಂದು ಶಿಸ್ತಿನ ಪಕ್ಷ BJPನಲ್ಲೂ ಕೂಡ ಇಂತಹದೇ ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು. ಅದೇನೆಂದರೆ ಕೇಳಿ ಯತ್ನಾಳ್ ಅವರು ಇಂದು ಫೈರ್ ಬ್ರ್ಯಾಂಡ್ ಅವರು ಯಾವಾಗ BJPಯಿಂದ ಉಚ್ಚಾಟನೆ ಮಾಡಿದ್ರು ಅವತ್ತಿನಿಂದ ಇಲ್ಲಿಯವರೆಗೂ ನೋಡಿ ಅವರ ಜನಪ್ರಿಯತೆ, ಅವರ ಟಾರ್ಚರು, ಕಾಟವನ್ನು ಎಲ್ಲವೂ ಕೂಡ ಯಡಿಯೂರಪ್ಪನವರ ಕುಟುಂಬ BJP ನಾಯಕರು ಸಹಿಸಿಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಇನ್ನು ಪ್ರತಾಪ್ ಸಿಂಹ ಅವರು ಆರ್ಭಟ ಕೂಡ ಅವ್ರದ್ದು ಕೂಡ ಆರ್ಭಟ ಕಡಿಮೆ ಆಗಿಲ್ಲ. ಇವರಿಬ್ಬರ ಆರ್ಭಟದ ನಡುವೆ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಅವರ ಆರ್ಭಟದ ನಡುವೆ ಎಲ್ಲ ಒಂದು ಕಡೆ BY ವಿಜೇಂದ್ರ ನಿಜವಾದಂಥ BJP ಅಧ್ಯಕ್ಷರು ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ BY ವಿಜೇಂದ್ರ ಅವರು ಅಂಥ ಫೋರ್ಸ್ಫುಲಿ ಎಲ್ಲೂ ಕೂಡ ಅಂಥ ಒಬ್ಬ ಮಾಸ್ ಲೀಡರ್ ರೀತಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಯಾಕಂದರೆ ಗಣೇಶ ಉತ್ಸವದಲ್ಲಿ ಆದಂಥ ಏನು ಗೊಂದಲ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಈ ವೈಫಲ್ಯ ಇವೆಲ್ಲವನ್ನು ಒಂದು ರೀತಿ ಡೈನಾಮಿಕ್ ಲೀಡರ್ ಆಗಿ ಅಥವಾ ಒಬ್ಬ ಮಾಸ್ ಲೀಡರ್ ಆಗಿ ಎಷ್ಟು ಪವರ್ಫುಲ್ ಆಗಿ ಇರಬೇಕಾಗಿತ್ತು ಅದು ಎಲ್ಲ ಒಂದು ಕಡೆ BY ವಿಜೇಂದ್ರ ಅವರು ಕಾಣೆಯಾಗಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಸ್ಥಾನದಲ್ಲಿ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಅವರು ಪ್ರತಿ ಸೀನ್ನಲ್ಲೂ ನೋಡಿ ಕಾಣಿಸ್ಕೊಳ್ತಾರೆ. ಕಾಂಗ್ರೆಸ್ನ ಆ ಒಂದು ಲೋಪದೋಷಗಳನ್ನು ಎತ್ತಿ ಹಿಡಿಯೋದಾಗಿರ್ಬೋದು ಅಥವಾ ಇಲ್ಲಿ ಹಿಂದುತ್ವದ ವಿಚಾರ ತೆಗೆದುಕೊಂಡು ಅವರು ಪ್ರಚಾರಕ್ಕೆ ಇಟ್ಟಿಸ್ಕೊಳ್ತಾ ಇರೋದಾಗಿರ್ಬೋದು ಯತ್ನಾಳ್ ಅವರು. ಹೀಗೆ ಓದಲ್ಲಿ ಬಂದಲ್ಲಿ ಯತ್ನಾಳ್ ಅವರ ಹವಾ ಜಾಸ್ತಿ ಆಗ್ತಾ ಇದೆ. BY ವಿಜೇಂದ್ರ ಅವರ ಆ ಒಂದು ವರ್ಚಸ್ಸು ಅಧ್ಯಕ್ಷರಾಗಿ ಅವರು ತುಂಬಬಹುದಾದಂಥ ಅಥವಾ ಅವರಿಗೆ ಇರಬೇಕಾದಂಥ ಆ ಒಂದು ಜನಪ್ರಿಯತೆ ಎಲ್ಲೋ ಕುಂದಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಂಗಾಗಿ ಬಹುತೇಕ ಬಿಹಾರ ಎಲೆಕ್ಷನ್ ಆದ ನಂತರ ಅಧ್ಯಕ್ಷರಾಗಿ BY ವಿಜೇಂದ್ರ ಅವರೇ ಮುಂದುವರಿಬೇಕಾ ಅಥವಾ ಯತ್ನಾಳ್ ಅವ್ರನ್ನ BJP ಪಕ್ಷಕ್ಕೆ ಮರಳಿ ಕರೆತರಬೇಕಾ ಅನ್ನುವಂಥ ವಾದಗಳನ್ನು ಕೂಡ ಅಂದರೆ ಬಹುತೇಕ ಬದಲಾವಣೆ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗುವಂಥ ಚಾನ್ಸಸ್ಗಳಿದೆ. ಇನ್ನು JDSನಲ್ಲೂ ಒಂದಷ್ಟು ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಒಬ್ಬರನ್ನು ನೆಚ್ಕೊಂಡೇ
ಯಾಕಂದರೆ ಇನ್ನೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂಥ ಬಹುದೊಡ್ಡ ಏನು ರಾಜಕೀಯ ಅನುಭವ, ರಾಜಕೀಯ ಪಂಡಿತ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವ್ರು ನೋಡ್ಕೊಂಬಂದಂಥ ಒಂದಷ್ಟು ಪ್ರತಿ ಬಾರಿ ಲೋಕಸಭೆ, ವಿಧಾನಸಭೆ ಚುನಾವಣೆಯ ಸಾಲು ಸೋಲುಗಳನ್ನು ಮುಂದಿಟ್ಕೊಂಡು ಇವರಿಗೆ ಜವಾಬ್ದಾರಿ ಇವರಿಗೆ ವಹಿಸ್ತಾರಾ, ಅಥವಾ ಪರ್ಯಾಯ ನಾಯಕರನ್ನು ಕೂಡ ಇವರೊಟ್ಟಿಗೆ ನೇಮಕ ಮಾಡ್ತಾರೆ. ಸೊ JDSನಲ್ಲೂ ಒಂದು ಬಹುದೊಡ್ಡ ಬಿಹಾರದ ಚುನಾವಣೆ ನಂತರ ಒಂದು ಬಹುದೊಡ್ಡ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ಕೇಳಿ ಡಿ ಕೆ ಶಿವಕುಮಾರ್ ಅವರು ತುಂಬ ದೊಡ್ಡ ಕನಸನ್ನು ಹೊತ್ಕೊಂಡಿದ್ದಾರೆ. ನಾನು ತುಂಬ ಸೈಲೆಂಟಾಗಿರ್ತೀನಿ ನವೆಂಬರ್ವರೆಗೂ, ಅದಾದ ನಂತರ ನಾನು ಯಾರು ಅನ್ನೋದನ್ನು ತೋರಿಸ್ತೀನಿ ಅನ್ನುವಂಥ ಹೇಳಿಕೆಗಳನ್ನು ಕೂಡ, ಅಂದರೆ ಇಂಡೈರೆಕ್ಟ್ಲಿ ಹೇಳಿಕೆಗಳನ್ನು ಕೂಡ ಸೊ ಇಲ್ಲಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಸೊ ಇನ್ನು ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಹಿಂದೂ ಮತಗಳನ್ನು ಹೊಡೆಯೋದಿಲ್ಲ, BJP ಅಧಿಕಾರಕ್ಕೆ 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಎನ್ನುವಂಥ ಹೇಳಿಕೆಗಳನ್ನು ಕೊಡ್ತಾರೆ. ಅಂದರೆ ಅವರು ಮತ್ತೆ ಮರಳಿ BJPಗೆ ಬರುವಂಥ ಸಾಧ್ಯತೆಗಳಿದೆ. ಸೊ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇವೆಲ್ಲದಕ್ಕೂ ಒಂದು ಸ್ಪಷ್ಟ ಬಹುಮತ, ಒಂದು ಸ್ಪಷ್ಟ ಚಿತ್ರಣ, ಒಂದು ಫೈನಲೈಸ್, ಒಂದು ಈ ಮೂರೂ ಪಕ್ಷದಲ್ಲಿ ಇರ್ತಕ್ಕಂಥ ಈ ಎಲ್ಲ ಗೊಂದಲಕ್ಕೂ ಒಂದು ತೆರೆ ಎಳಿಬೇಕಂದ್ರೆ ಬಿಹಾರದ ಚುನಾವಣೆಯ ರಿಸಲ್ಟ್ 14ರವರೆಗೂ ಕಾಯಬೇಕು. ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾನು ಯಾವುದೇ ಕಾರಣಕ್ಕೂ ನಾನು ಡಿಸ್ಟರ್ಬ್ ಆಗೋದಿಲ್ಲ, ನವಂಬರ್ವರೆಗೂ ನಾನು ವೆಯ್ಟ್ ಮಾಡ್ತೀನಿ, ಅಂದರೆ ತಾಳ್ಮೆಯನ್ನು ನಾನು ಕಳೆದುಕೊಳ್ಳಲ್ಲ, ನವಂಬರ್ವರೆಗೂ ಕಾಯ್ತೀನಿ ಅನ್ನುವಂಥ ಹೇಳಿಕೆಯನ್ನು ಇದೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ನವಂಬರ್ ಅಂತ್ಯದ ವೇಳೆಗೆ, ಅಂದರೆ ಬಿಹಾರದ ರಿಸಲ್ಟ್ 14ನೇ ತಾರೀಕು ರಿಸಲ್ಟ್ ಆದ ನಂತರ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರಾ? BJPನಲ್ಲಿ ಯತ್ನಾಳ್ ಅವರು ಮತ್ತೆ ಏನು ಆ ಒಂದು ಟೀಮ್ ಇದೆಯಲ್ಲ, ಈ ರೆಬೆಲ್ ಟೀಮು, ಮತ್ತೆ ಯತ್ನಾಳ್ ಅವರು ಮತ್ತು ಪ್ರತಾಪ್ ಸಿಂಹ ಅಂತ ಮತ್ತು BP ಹರೀಶ್ ಅಂತವರು ಮತ್ತೆ BJPಗೆ ಬರ್ತಾರಾ? BY ವಿಜೇಂದ್ರ ಅವ್ರನ್ನೇ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ, ಅಥವಾ ಯತ್ನಾಳ್ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಬೇಕಾ? JDSನ ಹಣೆಬರಹ ಏನಾಗಲಿದೆ? ಎಲ್ಲದರ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.